ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಸರ್ಕಾರಿ ಹುದ್ದೆ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಆದಷ್ಟು ಹೆಚ್ಚು ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಏನು ಈಗ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಪ್ರಾರಂಭಿಸಲಿಕ್ಕೋಸ್ಕರ ರಾಜ್ಯ ಪತ್ರವನ್ನು ಬಿಡುಗಡೆ ಮಾಡಿರುವಂತದ್ದು. ಅದರಲ್ಲಿರುವಂತಹ ಅನೇಕ ನಿಯಮಗಳಿಗೆ ಅಭ್ಯರ್ಥಿಗಳು ತಿರುಗಿ ಬಿದ್ದಿದ್ದಾರೆ. ಅಂದ್ರೆ ಅಂತಹ ಕೆಲವು ನಿಯಮಗಳನ್ನ ಜಾರಿ ಮಾಡದೆ ರದ್ದುಗೊಳಿಸಿ ಸುಲಭ ನಿಯಮಗಳನ್ನ ಮಾತ್ರ ಇಡಿ ಅಂತ ಹಲವಾರು ಅಭ್ಯರ್ಥಿಗಳು ತಾಕೀತು ಮಾಡ್ತಾ ಇರೋದು ಅಥವಾ ಮನವಿಯನ್ನ ಮಾಡ್ತಾ ಇರೋದು. ನಮಗೆ ಎಕ್ಸಾಮ್ಗಳ ಪ್ಯಾಟ್ರನ್ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಮನವಿಯನ್ನ ಕೊಡ್ತಿರೋದು, ಪ್ರತಿಭಟನೆ ಮಾಡ್ತಿರೋದು ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಜೊತೆಗೆ ಅದು ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಸೊ ಅದ್ರ ಬಗ್ಗೆ ನಾನು ಈಗ ತಿಳಿಸ್ತಾ ಹೋಗ್ತೇನೆ. ಏನು ಅಂತ ಹೇಳಿದ್ರೆ, ಈಗ ಶಿಕ್ಷಕರ ನೇಮಕಾತಿಯಲ್ಲೂ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 3 ಪೇಪರ್ ಅನ್ನ ಮಾಡಿರುವಂತದ್ದು. ದಟ್ ಮೇ ಬಿ PSTR ಆರ್ GPSTR ಆರ್ ಮೇ ಬಿ HSTR. ಆ 3 ಎಕ್ಸಾಮ್ಸ್ಗೂ ಕೂಡ ಮೂರ್ ಪೇಪರ್ ಮಾಡಿರುವಂತದ್ದು. ಆ 3 ಪೇಪರ್ ಬೇಡ, ದಯಮಾಡಿ 3 ಪೇಪರ್ ಅನ್ನ ತೆಗೆದ್ಬಿಡಿ, 2 ಪೇಪರ್ ಮಾಡಿ ಅಂತ ಕೆಲವು ಸಂಘಟನೆಯವರು ಹೇಳ್ತಿರೋದು. ಇನ್ನೂ ಕೆಲವು ಸಂಘಟನೆಯವರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, 3ನೇ ಪೇಪರ್ ಅಲ್ಲಿ 50 ಇಂಗ್ಲಿಷ್ 50 ಕನ್ನಡ ಇರುವಂತದ್ದನ್ನ ತೆಗೆದ್ಬಿಟ್ಟು ಕಂಪ್ಲೀಟ್ 100 ಮಾರ್ಕ್ಸ್ಗೆ ಈ ಮೊದಲು ಇದ್ದ ರೀತಿ ಕನ್ನಡನೇ ಕೊಡಿ ಅಂತ ಕೇಳ್ತಾ ಇರುವಂತದ್ದು. ಇದೆಲ್ಲವನ್ನು ತಿಳಿಯೋಣ ಈಗ. ಅದ್ರ ಜೊತೆಗೆ TET ಎಕ್ಸಾಮ್ ಯಾವಾಗ ಅಂತ, TET ಎಕ್ಸಾಮ್ ಈ ಬಿಫೋರ್ CET ಆಗುತ್ತಾ ಅಥವಾ CET ಆದ ನಂತರದಲ್ಲಿ TET ಆಗುತ್ತಾ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ. ಈಗ ಮೊದಲನೇದಾಗಿ ಶಿಕ್ಷಕರ ನೇಮಕಾತಿಯಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ನಿಯಮಗಳ ಬದಲಾವಣೆ ಆಗಿರುವಂತದ್ದು. ಸೊ ಆ ನಿಯಮಗಳ ಅನ್ವಯ ಎಕ್ಸಾಮ್ಗಳನ್ನು ಬರೀಲಿಕ್ಕೆ ವಿದ್ಯಾರ್ಥಿಗಳು ರೆಡಿ ಇಲ್ಲದೆ ಇರುವಂತದ್ದು. ಅಂದ್ರೆ 3 ಪೇಪರ್, ಅದರಲ್ಲೂ 1 ಪೇಪರ್ ಡಿಸ್ಕ್ರಿಪ್ಟಿವ್, 1 ಪೇಪರ್ ಜನರಲ್ ಪೇಪರ್, ಜೊತೆಗೆ ಅದ್ರ ಜೊತೆಗೆ 50 ಕನ್ನಡ ಮತ್ತು 50 ಇಂಗ್ಲಿಷ್ ಭಾಷೆಯಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಆಗದೆ ಕಷ್ಟ ಪಡ್ತಾ ಇರುವಂತಹ, ಈಗ ಇಮ್ಮಿಡಿಯೇಟ್ ಆಗಿ ಸಡನ್ ಆಗಿ ಬದಲಾದ ನಿಯಮಗಳಿಗೆ ಓದ್ಕೊಳ್ಳುವಂತಹ ಸಮಯ ಕೂಡ ಕಡಿಮೆ ಇರೋದ್ರಿಂದ, ಓದ್ಕೊಳಕ್ ಆಗದೆ ಇರೋದ್ರಿಂದ ವಿದ್ಯಾರ್ಥಿಗಳು ತುಂಬಾ ಅಭ್ಯರ್ಥಿಗಳು ಕೂಡ, ಶಿಕ್ಷಕ ಆಕಾಂಕ್ಷಿಗಳು ಕೂಡ ಇಲಾಖೆಗೆ ಮನವಿ ಕೊಡಲು ಹೊರಟಿದ್ದಾರೆ ಅಂತ ಹೇಳ್ಬೋದು. ಏನು ಹಾಗಾದ್ರೆ ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ಈಗ 3 ಪೇಪರ್ ಇರೋದ್ರಿಂದ ಆ 3 ಪೇಪರ್ ಅನ್ನ ತೆಗೆದ್ಬಿಟ್ಟು 2 ಪೇಪರ್ ಮಾಡಿ, ಒಂದು ಜನರಲ್ ಪೇಪರ್ ಮಾಡಿ, ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಪೇಪರ್ ಮಾಡಿ ಸಾಕು ಅಂತ ಹೇಳ್ತಿರೋದು. ಇನ್ನು ಕೆಲವರು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, 2 ಪೇಪರ್ ಮಾಡಿ 3rd ಪೇಪರ್ ಕಂಪ್ಲೀಟ್ಲಿ ಕಡ್ಡಾಯ ಕನ್ನಡವನ್ನ ಮಾತ್ರ ಇಡಿ ಅಂತ ಹೇಳ್ತಿರೋದು. ಇದರ ಜೊತೆಗೆ 2 ಪೇಪರ್ ಅಷ್ಟೇ ಕೊಟ್ಟು ಬೇಕಾದ್ರೆ ನೆಗೆಟಿವ್ ಮಾರ್ಕ್ಸ್ ಇರೋ ತರ ಮಾಡಿ ಅಂತಾನು ಕೆಲವು ಸಂಘಟನೆಯವರು ಹೇಳ್ತಾ ಇರುವಂತದ್ದು. ಸೊ ಇದು ತುಂಬಾ ಒಂದು ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ನೆಗೆಟಿವ್ ಮಾರ್ಕ್ಸ್ ಅಂತ ಏನಾದ್ರು ತಗೊಂಡ್ಬಂದ್ರು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಫಿಲ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದು ತುಂಬಾ ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ಕೆಲವು ಸಂಘಟನೆಯವರು ಹೇಳ್ತಿರೋದು ಅದನ್ನೇ. ಈಗ ಕಂಪ್ಲೀಟ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡಿ 2 ಪೇಪರ್, ಒಂದು ಜನರಲ್ ಪೇಪರ್ ಮಾಡಿ, ಮತ್ತೊಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಪೇಪರ್ ಮಾಡಿ ಬೇಕಾದ್ರೆ, ಬಟ್ ಮಲ್ಟಿಪಲ್ ಇದು ಯಾವುದು ಡಿಸ್ಕ್ರಿಪ್ಟಿವ್ ಪೇಪರ್ ಬೇಡ. ಜೊತೆಗೆ ಒಂದು 3ನೇ ಪೇಪರ್ ಆಗಿರುವಂತ 50 ಕನ್ನಡ 50 ಇಂಗ್ಲಿಷ್ ಬೇಡ, 2 ಪೇಪರ್ ಮಾಡಿ, ಸಬ್ಜೆಕ್ಟ್ ಓರಿಯೆಂಟೆಡ್ 1 ಪೇಪರ್, ಜನರಲ್ ಪೇಪರ್ 1 ಮಾಡಿ. ಆದ್ರೆ ನೀವು ನೆಗೆಟಿವ್ ಬೇಕಾದ್ರೆ ಇಡೀ ಪರವಾಗಿಲ್ಲ, ಆದ್ರೆ ಡಿಸ್ಕ್ರಿಪ್ಟಿವ್ ಬೇಡ ಅಂತ ಕೆಲವು ಸಂಘಟನೆಯವರು ಹೇಳ್ತಿರೋದು. ಸೊ ಇದರಿಂದ ಆಗ್ತಕ್ಕಂತ ಕಾನ್ಸಿಕ್ವೆನ್ಸಸ್, ಪರಿಣಾಮಗಳ ಬಗ್ಗೆ ನೀವೆಲ್ಲರೂ ಯೋಚನೆ ಮಾಡಿ, ಅದು ನೆಗೆಟಿವ್ ಮಾರ್ಕ್ಸ್ ಬಂದ್ರೆ ಒಳ್ಳೇದೋ ಅಥವಾ ನೆಗೆಟಿವ್ ಮಾರ್ಕ್ಸ್ ಬರ್ದೇ ಇದ್ರೆ ಒಳ್ಳೇದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಜೊತೆಗೆ ನೀವು ನೋಡ್ಬೋದು ಯಾವ ಮನವಿಗಳನ್ನ ಇಟ್ಕೊಂಡು ಇಲಾಖೆಗೆ ಭೇಟಿ ನೀಡ್ತಾ ಇರೋದು ಅಂತ. ಈಗ ಒಂದೊಂದೇ ತೋರಿಸ್ತಾ ಹೋಗ್ತೇನೆ ನೋಡಿ. ಇಲ್ಲಿ ಕೇಂದ್ರ ಇತರೆ ರಾಜ್ಯಗಳಲ್ಲಿ 1ರಿಂದ 5ನೇ ತರಗತಿ ಬೋಧಿಸುವ ಶಿಕ್ಷಕರನ್ನು ಸಾಮಾನ್ಯ ಶಿಕ್ಷಕರೆಂದು ಪರಿಗಣಿಸಿ. ಈ ಪ್ರೆಸೆಂಟ್ ರೂಲ್ಸ್ ಅಲ್ಲಿ ನೀವು ನೋಡ್ಬೋದು, ಪ್ರತಿಯೊಂದು PhD ಶಿಕ್ಷಕರಲ್ಲೂ ಕೂಡ ಗಣಿತ ಶಿಕ್ಷಕರು, ವಿಜ್ಞಾನ ಪರಿಸರ ಶಿಕ್ಷಕರು ಮತ್ತು ಇಂಗ್ಲಿಷ್ ಶಿಕ್ಷಕರು, ಕನ್ನಡ ಶಿಕ್ಷಕರು ಅಂತ ಈ ಬಾರಿ ತೆಗೆದುಕೊಳ್ತಕ್ಕಂಥದ್ದು. ಈ ಮೊದಲ ನಿಯಮಗಳಲ್ಲಿ ಸಾಮಾನ್ಯ ಶಿಕ್ಷಕರೆಂದು ಪರಿಗಣಿಸಿರುವಂತಹದ್ದು. ಸೊ ಅದನ್ನ ಈ ಸಲನೂ ಕೂಡ ಅದೇ ರೀತಿ ಸಾಮಾನ್ಯ ಶಿಕ್ಷಕರೆಂದು ಪರಿಗಣಿಸಿ ಅಂತ ಹೇಳ್ಬಿಟ್ಟು ಮನವಿ ಕೊಡ್ಲಿಕ್ಕೆ ಹೋಗ್ತಿದ್ದಾರೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ,
ಭಾಷಾ ಶಿಕ್ಷಕರಿಗೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡೂ ಕೂಡ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕಂಪಲ್ಸರಿ ಬರೀಲೇಬೇಕು. 50 ಕಡ್ಡಾಯ ಕನ್ನಡ, 50 ಅಂಕಗಳಿಗೆ ಕಡ್ಡಾಯ ಇಂಗ್ಲಿಷ್ ಅಂತ ಹೇಳಿದ್ರೆ ಸ್ವಲ್ಪ ಬದಲಾದ ನಿಯಮಗಳಿಗೆ ಹೊಂದ್ಕೊಳ್ಳೋದು ಸಡನ್ ಆಗಿ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಅದು ಈ 100 ಮಾರ್ಕ್ಸ್ ಕನ್ನಡ ಮಾಡಿ ಅಂತ ಹೋಗಿರುವಂತದ್ದು. ಅದು ನೀವು ನೋಡ್ಬೋದು ಇಲ್ಲಿದೆ ನೋಡಿ. You must possess a competence in teach in English medium classroom and have basic knowledge of computer applications ಅಂತ ಇದೆ. ಸೊ ಈ ರೀತಿಯಾಗಿ ಜೊತೆಗೆ ಇನ್ನೊಂದು ಮುಖ್ಯವಾದ ಏನಂತ ಹೇಳಿದ್ರೆ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಎಲ್ಲಾ ವರ್ಗದವರೆಗೂ 5 ವರ್ಷಗಳ ಕಾಲ ಸಡಿಲಿಕೆಯನ್ನ ನೀಡಿ ಬೇರೆ ಇಲಾಖೆಗಳಲ್ಲಿ ನಡೆಸುವಂತಹ ಎಕ್ಸಾಮ್ಗಳಲ್ಲಿ ಪರೀಕ್ಷೆಗಳಲ್ಲಿ 5 ವರ್ಷ ಸಡಿಲಿಕೆ ನೀಡಿ ಪರೀಕ್ಷೆಯನ್ನು ನಡೆಸ್ತಾ ಇರುವಂತದ್ದು ಗಮನಿಸಿ ಶಿಕ್ಷಣ ಇಲಾಖೆಯಲ್ಲೂ ಕೂಡ 5 ವರ್ಷ ಸಡಿಲಿಕೆಯನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಕೊಡ್ತಾ ಇರೋದು. ಸೊ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಿಂದಿ ಶಿಕ್ಷಕರ ನೇಮಕಾತಿ ಮಾಡೋಕ್ಕೆ ಮತ್ತೆ BCom ಪದವೀಧರರಿಗೆ ಅವಕಾಶವನ್ನ ಕೊಡಿ ಅಂತ ಕೇಳಲಿಕ್ಕೆ ಇವೆಲ್ಲ ಒಂದು ಅಭಿಲಾಷೆಯನ್ನ ಇಟ್ಕೊಂಡು ಮನವಿಯನ್ನ ಇಟ್ಕೊಂಡು ಸರ್ಕಾರಿ ಆಯೋಗಕ್ಕೆ ಶಿಕ್ಷಣ ಇಲಾಖೆಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ಹಲವಾರು ಅಭ್ಯರ್ಥಿಗಳು ಹೋಗ್ತಾ ಇರುವಂತದ್ದು. ಸೊ ಇದರ ಬಗ್ಗೆ ಇಷ್ಟು ದಿನ ನೇಮಕಾತಿಗೋಸ್ಕರ ಬಕಪಕ್ಷಿಗಳಂತೆ ಕಾಯ್ತಿದ್ದ ನಾವೆಲ್ಲರೂ ಈಗ ನೇಮಕಾತಿ ಆಗುವ ಸಂದರ್ಭದಲ್ಲಿ ಮತ್ತೆ ನಮಗೆ ಅದು ಚೇಂಜ್ ಮಾಡಿ, ಇದು ಚೇಂಜ್ ಮಾಡಿ, ಅದನ್ ಮಾಡಿ, ಇದು ಮಾಡಿ ಅಂತ ಹೇಳಿದ್ರೆ ಮತ್ತೆ ಇಲಾಖೆಯಿಂದ ಇನ್ನೂ ಅಷ್ಟು ತಡ ಆಗುವ ಸಂಭವ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಎಷ್ಟು ಈಗ 3.5 ವರ್ಷ ವೇಟ್ ಮಾಡ್ತಾ ಇದೀವಿ. ಮತ್ತೆ ಈ ಸಂದರ್ಭದಲ್ಲಿ ಮತ್ತೆ ರೂಲ್ಸ್ ಗಳನ್ನ ನಾವು ಅದು ಚೇಂಜ್ ಮಾಡಿ, ಇದು ಚೇಂಜ್ ಮಾಡಿ ಅಂತ ಮತ್ತೆ ನಾವು ಇಲಾಖೆಗೆ ಮನವಿಯನ್ನ ಕೊಡೋದೇ ಆಗ್ಲಿ ಅಥವಾ ಏನೇ ಒಂದು ಪ್ರತಿಭಟನೆ ಮಾಡೋದೇ ಆದ್ರೂ ಆಯ್ತು ಅಂತ ಹೇಳಿದ್ರೆ ಮತ್ತೆ ಇಲಾಖೆ ಕಡೆಯಿಂದ ಮತ್ತೆ 1 ವರ್ಷ ಡಿಲೇ ಆಗುವಂತ ಸಂಭಾವನೆ ಹೆಚ್ಚಾಗಿದೆ ಸ್ನೇಹಿತರೆ. ಹಾಗಾಗಿ ಬದಲಾದ ನಿಯಮಗಳಿಗೆ ಬದಲಾದ ನಿಯಮಗಳನ್ನು ಒಪ್ಕೊಂಡು ನಾವು ಆ ಒಂದು ನಿಯಮಗಳಿಗೆ ಅನುಸಾರವಾಗಿ ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋಗಿ ನಮ್ಮ ಪ್ರಯತ್ನವನ್ನ ನಿಲ್ಲಿಸದೆ ನಾವು ಸ್ಟಡಿ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ನಾವು ನಮ್ಮ ಕನಸಿನ ಹುದ್ದೆನ ಪಡಿಬಹುದು. ಬಟ್ ವಿನಾಕಾರಣ ಆ ರೂಲ್ಸ್ ಸರಿ ಇಲ್ಲ, ಈ ರೂಲ್ಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಇಲಾಖೆಗೆ ಪ್ರಶ್ನೆ ಮಾಡ್ತಾ ಹೋದ್ರೆ ಅಗೈನ್ ಇನ್ನು 1 ವರ್ಷ ಡಿಲೇ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಯಾಕೆ ಅಂತ ಹೇಳಿದ್ರೆ ಇನ್ನು 2 or 3 months ಅಲ್ಲಿ ಮತ್ತೆ ಯಾವ್ದಾದ್ರು ಎಲೆಕ್ಷನ್ ಬರುತ್ತೆ, GBA ಎಲೆಕ್ಷನ್ ಅಂತ ಬರುತ್ತೆ ಅಥವಾ ZPTP ಆಗ ಒಂದು ZPTP ಎಲೆಕ್ಷನ್ಗೋಸ್ಕರ ಮತ್ತೆ ಡಿಲೇ ಆಗುವಂತದ್ದು ಸ್ನೇಹಿತರೆ. ಆಗ ಮತ್ತೆ ಪ್ರಾಬ್ಲಮ್ ಆಗುವಂತದ್ದು ನಮ್ಗೇನೆ. ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೊಂಡು ಈ ಒಂದು ಎಕ್ಸಾಮ್ಗಳು ಕಂಡಕ್ಟ್ ಮಾಡ್ಲಿಕ್ಕೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ನಮ್ಮ ಕನಸಿನ ಹುದ್ದೆನ ನಾವು ಪಡ್ಕೋಬಹುದು. ಹಾಗಾಗಿ ಹೇಳ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ZPTPನೇ ಎಲೆಕ್ಷನ್ ಬಂತು, GBA ಎಲೆಕ್ಷನ್ ಬಂತು ಅಂತ ಹೇಳಿದ್ರೆ ಮತ್ತೆ 2-3 months ಗ್ಯಾಪ್ ಆಯ್ತು. ಆಫ್ಟರ್ ದಟ್ ಅಗೈನ್ TET ಮಾಡ್ಲಿಕ್ಕೆ ಒತ್ತಾಯ ಮಾಡುವಂತ ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೇನೆ, ದಯಮಾಡಿ ಆದಷ್ಟು ಬದಲಾದ ನಿಯಮಗಳನ್ನ ಒಪ್ಪಿಕೊಂಡು ಎಲ್ಲರೂ ಆ ಒಂದು ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸೋಣ ಅಂತ ಹೇಳ್ತಿದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.